ಸಂಜೆವಾಣಿ. ಈಗ ಬಜೆಟ್ ಅನಾಲಿಸಿಸ್ ಬಗ್ಗೆ ಮಾತಾಡಕ್ಕೆ FKCCL ನ ನಿರ್ದೇಶಕರಾದ ರಾಧಾಕೃಷ್ಣ ಹೊಳ್ಳ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಈ ವರ್ಷದ ಬಜೆಟ್ ಬಗ್ಗೆ ಎಲ್ಲರ ನಿರೀಕ್ಷೆ ಇತ್ತು. ನಿಮ್ಮ ನಿರೀಕ್ಷೆ, ಎಲ್ಲರೂ ಒಂದು ಅನಾಲಿಸಿಸ್ ಮಾಡಿರ್ತೀವಿ, ಲಾಸ್ಟ್ ವರ್ಷ ಹೇಗಿತ್ತು, ಈ ವರ್ಷ ಏನೇನು ಇಂಪ್ಲಿಮೆಂಟ್ ಆಗಬಹುದು ಅಂತ ಹೇಳಿ. ನೀವು ಅನ್ಕೊಂಡಂತಹ ಬಜೆಟ್ ಈ ವರ್ಷದ ಬಜೆಟ್ ಆಗಿತ್ತಾ, ಹೇಗಿತ್ತು? ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ನಾವು ಅನ್ಕೊಂಡಂಗೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಒಂದು ಸಸ್ಟೈನೇಬಲ್ ಟೂರಿಸಂಗೆ ಸಪೋರ್ಟಿಂಗ್ ಆಗಿ 10,000 ಜನಕ್ಕೆ, ಅಂದ್ರೆ ಬರೀ ಗ್ರಾಜುಯೇಷನ್ ಅಲ್ಲ, ಮಾಸ್ಟರ್ ಡಿಗ್ರಿ ಮಾಡುವಂತ ಒಂದು ಗೈಡ್ ಟ್ರೈನಿಂಗ್ ಕೊಡುವಂತದ್ದು. ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ, ಆತಿಥ್ಯ ಉದ್ಯಮಕ್ಕೆ ನಡೆಸಬೇಕಂದ್ರೆ ಅವರಿಗೆ ಮಾರ್ಗದರ್ಶನ ಬೇಕು. ಅಂತ ಒಂದು ಮಾಸ್ಟರ್ ಡಿಗ್ರಿ ಗೈಡೆನ್ಸ್ ಕೊಡುವಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಇದು ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಕೊಡೋದು, ಕಂಪಲ್ಸರಿ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅವರ ಪ್ರವಾಸೋದ್ಯಮ ಇಲಾಖೆಯನ್ನು ಮಾಡೋದಕ್ಕೆ ಅದಕ್ಕಾಗಿ ಒಂದು ಇದು ಮಾಡಿದ್ದಾರೆ. ಅದಲ್ಲದೆ ದೇಶದಾದ್ಯಂತ ಇರುವಂತಹ 15 ಹೆರಿಟೇಜ್ ಸೈಟ್ಗಳನ್ನು ಕೂಡ ಗುರುತಿಸುವ ಕೆಲಸ ಮಾಡಿದ್ದಾರೆ. ಅದಲ್ಲದೆ ವೆಸ್ಟ್ ಕೋಸ್ಟ್ ಗಳಲ್ಲಿರುವಂತಹ, ಈಸ್ಟರ್ನ್ ಕೋಸ್ಟಲ್ ಇದರಲ್ಲಿರುವಂತಹ ಎಕ್ಸ್ಟ್ರಾ ಇದಕ್ಕೆ ಒಂದು ಫೆರಿ ಟೂರಿಸಂ ತರ, ಅಂದ್ರೆ ಹಾರ್ಬರ್ಗಳ ಮುಖಾಂತರ ಪ್ರವಾಸೋದ್ಯಮ ಮಾಡುವಂಥದ್ದು. ಬರೇ ರಸ್ತೆಗಳು, ಟ್ರೈನ್, ಏರೋಪ್ಲೇನ್ ಅಲ್ಲ, ಹಾರ್ಬರ್ಗಳ ಮುಖಾಂತರ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಟ್ರಾವೆಲ್ ಉದ್ಯಮದಲ್ಲಿ ಟಿಕೆಟಿಂಗ್ ಆಗಲಿ, ಗ್ರೂಪ್ ಟೂರಿಸಂ ಮಾಡುವಾಗ ಅದಕ್ಕೆ 5% TCS ಇತ್ತು, ಅದನ್ನು 2% ಇಳಿಸಿದ್ದಾರೆ. ಅದಲ್ಲದೆ ಅಗ್ರೋ ಟೂರಿಸಂ ಮಾಡುವಂತವರಿಗೆ ನಮ್ಮ ರಾಜ್ಯದಲ್ಲಿ ಕೂಡ ಬೇಕಾದಷ್ಟು ಅಗ್ರೋ ಟೂರಿಸಂ ಇದೆ. ಅಂದ್ರೆ ಕೃಷಿಯ ಆಯೋಜಿತವಾದಂತ ಪ್ರವಾಸೋದ್ಯಮ, ಇದಕ್ಕೆ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂತ ಒಂದು ಇದನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ನಮ್ಮ ಸಾಂಪ್ರದಾಯಿಕವಾದ ದೇಶೀಯವಾಗಿರುವಂತದ್ದು ಯೋಗ ಟೂರಿಸಂ, ಆಯುಷ್ ನಮ್ಮ ಇಲಾಖೆ ಇದೆ, ನಮ್ಮ ರಾಜ್ಯದಲ್ಲಿ ಆಯುಷ್ ಇಲಾಖೆ ಇದೆ. ಅದು ಕೂಡ ಅದೆಲ್ಲ ಅಂತ ಇಲಾಖೆಗೆ ಸಂಬಂಧಪಟ್ಟದ್ದು. ಆಯುಷ್ ಆಗ್ಲಿ, ಯೋಗ ಆಗ್ಲಿ, ಭರತನಾಟ್ಯ, ಕಲೆ, ಇದೆಲ್ಲವೂ ಕೂಡ ಅದಕ್ಕೆ ಬರುತ್ತೆ. ಇಂಥದಕ್ಕೆ ಕೂಡ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದು ನೋಡಿದ್ರೆ ನಮಗೆ ಇದು ಸಸ್ಟೈನಬಲ್ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿ ಕೊಟ್ಟಂಗಾಗುತ್ತೆ. ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾಡುವಂಥದ್ದಕ್ಕೆ ನಮಗೇನು ಡೈರೆಕ್ಟ್ ಆಗಿ ಕಾಣಲ್ಲ. ಆದ್ರೆ ನಮ್ಮಲ್ಲಿ ಇಂಡಸ್ಟ್ರಿ ವಯಸ್ಸಲ್ಲಿ ನಾವು ನೋಡಿದಾಗ ಟ್ರಾವೆಲ್ ಉದ್ಯಮ ನಡೆಸುವವರಿಗೆ TCS ಅಲ್ಲಿ ಅವಕಾಶ ಸಿಕ್ಕೈತೆ. ಆಮೇಲೆ ಹೆಚ್ಚಿನ ಒಂದು ಪ್ರವಾಸಿಗಳು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬೇಕಾಗಿ ಅವಕಾಶ ಸಿಗುತ್ತೆ. ಆಮೇಲೆ ಏರೋಪ್ಲೇನ್ಗಳು, ಚಿಕ್ಕ ಫ್ಲೈಟ್ಗಳು ತಯಾರು ಮಾಡುವಂತವರಿಗೆ ಅಥವಾ ಬಿಡಿಭಾಗಗಳಿಗೆ ಅದಕ್ಕೆ ಕೂಡ GST ಯಲ್ಲಿ ಕಡಿಮೆ ಮಾಡಿ, GST ಅಲ್ಲ, ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಇಂಪೋರ್ಟ್ ಐಟಮ್ಸ್ ಗಳ ಮೇಲೆ ಕೂಡ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಅದಲ್ಲದೆ ಹೈಬ್ರಿಡ್ ವಾಹನಗಳಿಗೆ ಉಪಯೋಗಿಸುವಂತ ಏನು ಮಿನರಲ್ಸ್ ಇದೆ, ರೇರ್ ಅರ್ತ್ ಮಿನರಲ್ಸ್, ಅದಕ್ಕಾಗಿ ದಕ್ಷಿಣ ಭಾರತದ 4 ರಾಜ್ಯಗಳನ್ನು ಕೂಡ ಹೆಚ್ಚಿನ ಒಂದು ಇದು ಕೊಟ್ಟಿದ್ದಾರೆ. ರೇರ್ ಅರ್ತ್ ಮಿನರಲ್ಗಳು ನಮ್ಮ ರಾಜ್ಯದಲ್ಲಿನೇ ಸಿಕ್ಕಿದೆ. ಆದಲ್ಲಿ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂತ ಎಲ್ಲ ಹೈಬ್ರಿಡ್ ವಾಹನಗಳು ಮತ್ತು EV ವಾಹನಗಳಿಗೆ ರೇಟ್ಗಳು ಕಡಿಮೆ ಆಗುವಂತ ಒಂದು ಅವಕಾಶಗಳು ಕೂಡ ಇದೆ. ಇಷ್ಟೊಂದು ಟ್ಯಾಕ್ಸ್ ಗಳನ್ನ ರೆಡ್ಯೂಸ್ ಮಾಡಿದ್ದಾರೆ. ಆಕ್ಚುಲಿ ನೋಡಕ್ ಹೋದ್ರೆ ಹೆಲ್ತ್ ರಿಲೇಟೆಡ್ ಆಗಿರಬಹುದು, ಮತ್ತೆ ಪರ್ಸನಲ್ ಟ್ಯಾಕ್ಸ್ ಅಂದ್ರೆ ಕಮ್ಮಿ ಮಾಡಿಲ್ಲ, ಬಟ್ ಆವರೇಜ್ ಹಾಗೆ ಇಟ್ಟಿದ್ದಾರೆ. ಮತ್ತೆ ಸಿಲಿಂಡರ್ ವಿಚಾರ ಆಗಿರ್ಬೋದು, ಎಲ್ಲೇನೋ ಆವರೇಜ್ ಇದೆ. ನಾರ್ಮಲ್ ಹೈಪ್ಗೆ ಏನು ತಗೊಂಡು ಹೋಗಿಲ್ಲ, ಟ್ಯಾಕ್ಸ್ ಮೇಲೂ ಜಾಸ್ತಿ ಬಜೆಟ್ ಹಾಕಿಲ್ಲ. ಇದು ಸಾರ್ವಜನಿಕರಿಗೆ ಆಗಿರ್ಬೋದು, ಮತ್ತೆ ಕಮರ್ಷಿಯಲಿ ಹೇಗೆ ಯೂಸ್ಫುಲ್ ಆಗುತ್ತೆ? ಹೆಚ್ಚಿನ ಇದರಲ್ಲಿ ಕಡಿಮೆ ಮಾಡಿದ್ದಾರೆ, ತೆರಿಗೆ ಇದನ್ನು ಕಡಿಮೆ ಮಾಡಿದ್ದಾರೆ. ಮತ್ತು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟುವಂತವರಿಗೆ ಒಂದು ಹೆಚ್ಚಿನ ಅವಕಾಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯವಾಗಿ ಬರುವಂತವರು ಕೂಡ ಏನಾದ್ರು ಕೈಯಲ್ಲಿ ಇಟ್ಕೊಂಡು ಬಂದ್ರೆ ಅವರಿಗೂ ಕೂಡ ಕಸ್ಟಮ್ಸ್ ಅಲ್ಲಿ ಕೂಡ ಡಿಸ್ಟರ್ಬ್ ಮಾಡದಂತ ಒಂದು ನೀತಿಯನ್ನು ಕೂಡ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಗೆ ದೇಶೀಯವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಲಿಕ್ಕೆ ಇದಾಗುತ್ತೆ, ಒಂದು ಅವಕಾಶ ಆಗುತ್ತೆ. ಆಮೇಲೆ ನಮ್ಮ ದೇಶೀಯವಾಗಿ ಇರುವಂತಹ ಒಂದು ಸ್ಟೂಡೆಂಟ್ಗಳು ಏನಿದ್ದಾರೆ, ನಮ್ಮಲ್ಲಿ ಇರುವಂತಹ ಆರ್ಥಿಕ ಶಕ್ತಿ ಏನಂದ್ರೆ ನಮ್ಮಲ್ಲಿರುವಂತ ಜನಸಂಖ್ಯೆ, ಅದರಲ್ಲಿ ವಿದ್ಯಾಭ್ಯಾಸಗಳನ್ನು ಮುಗಿಸ್ಬಿಟ್ಟು ಎವ್ರಿ ಇಯರ್ ಹೊರಗಡೆ ಬರುವಂತ 30 ಲಕ್ಷ ಜನ ನಮ್ಮ ಸೀನಿಯರ್ ಸ್ಟೂಡೆಂಟ್ಗಳು, ಇವರಿಗೆ ಒಂದು ಉದ್ಯೋಗ ಸೃಷ್ಟಿ ಆಗುವಂತದ್ದಾಗತ್ತೆ. ಯಾವ ತರ ಆಗತ್ತೆ ಅಂದ್ರೆ, ಒಂದು ನಾವು ಅಗ್ರಿ ಟೂರಿಸಂಗೆ ಅವಕಾಶ ಕೊಟ್ಟಿದೀವಿ, ಯೋಗ ಅಂತ ಟೂರಿಸಂ ಅಲ್ಲಿ ಅವಕಾಶ ಕೊಟ್ಟಿದೀವಿ. ಆಮೇಲೆ ದೇಶದಲ್ಲಿರುವಂತಹ 15 ಸಾಂಪ್ರದಾಯಿಕ ಪ್ರವಾಸಿ ತಾಣಗಳು, ಹೆರಿಟೇಜ್ ಸೈಟ್ಗಳಿದೆ, ಅದನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶಗಳನ್ನು ಕೊಟ್ಟಿದೆ. ಬೇರೆ ಇದೇ ತರ ಎಲ್ಲಾ ಅವಕಾಶಗಳನ್ನು ಕೊಟ್ಟಿದ್ರಿಂದ ಆಗ್ಬಿಟ್ಟು ಒಳ್ಳೆ ಮಾರ್ಗದರ್ಶಕರಾಗಿ ಪ್ರವಾಸೋದ್ಯಮದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಆಗ್ಬಿಟ್ಟು ಕೂಡ ಅವ್ರು ಬರ್ಬೋದು ಅಂತ ನಾನು ಹೇಳ್ತೀನಿ. ಹಾಗೆ ವಿದೇಶಿ ಬಂಡವಾಳ ಹೂಡಿಕೆಗೂ ಕೂಡ ಹೆಚ್ಚು ಒಂದು ಓಪನ್ ಹಾಲ್ ಇಟ್ಟಿದ್ದಾರೆ ಆಕ್ಚುಲಿ ಈ ವರ್ಷದ ಒಂದು ಬಜೆಟ್ ನಲ್ಲಿ. ಅದು ನಮ್ಮ ಎಕಾನಮಿಯಲ್ಲಿ ಎಷ್ಟು ಬಿಲ್ಡ್ ಆಗುತ್ತೆ ಇಂಡಸ್ಟ್ರಿ ವೈಸ್ ನೋಡಿ. ನಮ್ಮಲ್ಲಿ ಇವಾಗ ಮೊದಲು AI ಅನ್ನು ಉಪಯೋಗಿಸ್ತಾ ಇರಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಂದ್ಬಿಟ್ಟು ಪ್ರವಾಸೋದ್ಯಮದಲ್ಲಿ ಉಪಯೋಗಿಸ್ತಿರ್ಲಿಲ್ಲ. ಇವತ್ತು ಪ್ರವಾಸೋದ್ಯಮಕ್ಕೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪಾರ್ಟೆಂಟ್ ಇದೆ. ನಾವು ಒಂದು ಪ್ರವಾಸಿ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಅಥವಾ ಒಂದು ಟೂರ್ ಆರ್ಗನೈಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಕೊಡಬೇಕಾಗತ್ತೆ. ನೀವು ಹೋಗೋ ಸ್ಥಳ ಹಿಂಗಿರುತ್ತೆ, ಅಲ್ಲಿಯ ಪರಿಚಯ ಹೆಂಗಿರುತ್ತೆ, ಎಲ್ಲವನ್ನು ಕೂಡ ಅವರು ಅರ್ಧ ಗಂಟೆ ಒಳಗಡೆ ಕೇಳಿದ್ರೆ ಆವಾಗಲೇ ಕೊಡಕ್ಕೆ ಒಂದು ಅವಕಾಶ ಇದೆ. ಫುಲ್ ಇನ್ಫಾರ್ಮೇಶನ್ ನಾವು ಕೊಡಬೇಕಾಗತ್ತೆ. ಅಂತ ಇದ್ರನ್ನು ಕೂಡ AI-ಗೆ ಹೆಚ್ಚಿನ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಏನು ಉದ್ಯಮಗಳಿಗೆ ಸಹಕಾರ ಕೊಟ್ಟಿದ್ದಾರೋ ಅಥವಾ ಸಾಫ್ಟ್ವೇರ್ಗಳಿಗೆ ಕೊಟ್ಟಿದ್ದಾರೋ ಅಥವಾ ನ್ಯೂ ಸ್ಟಾರ್ಟ್ಅಪ್ಗಳಿಗೆ ಕೊಟ್ಟಿದ್ದಾರೋ ಅದರ ಬಿಹೈಂಡ್ ನಾವಿರ್ತೀವಿ. ಅದರಿಂದ ಆಗ್ಬಿಟ್ಟು ನಮಗೆ ಕೂಡ ಎಲ್ಲ ಅವಕಾಶಗಳು ಸಿಗುತ್ತೆ. ಓವರ್ ಆಲ್ ಈ ಬಜೆಟ್ ನ ನೋಡಿದಾಗ
ಯಾವುದು ಒಳ್ಳೇದ್ ಅನಿಸ್ತಾ ಇದೆ, ಇದನ್ನ ತೆಗ್ದಿದ್ರೆ ಇನ್ನ ಬೆಟರ್ ಆಗ್ತಿತ್ತು ಅಂತ ಅನ್ಸುತ್ತೆ. ಇದರಲ್ಲಿ ಯಾವುದೂ ನಾವು ರಿಮೂವ್ ಮಾಡುವಂತದ್ದಿಲ್ಲ. ನಮ್ದು ಇನ್ನೂ ಹೆಚ್ಚಿನ ಬೇಡಿಕೆಗಳಿದೆ. ಆದ್ರೆ ಆ ಬೇಡಿಕೆಗಳು ಇನ್ನೂ ನಮಗೆ ಕಾಪಿ ಓದಿದ ಮೇಲೆ ಗೊತ್ತಾಗತ್ತೆ. ಅದರಲ್ಲಿ ಏನಾಗಿದೆ ಅಂದ್ರೆ 12 ಲಕ್ಷ ಕೋಟಿ ರೂಪಾಯಿದು 12 ಲಕ್ಷ ಕೋಟಿ ರೂಪಾಯಿಗಳದ್ದು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಅದು ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ನಮ್ಮ ನ್ಯಾಷನಲ್ ಹೈವೇ ಬಿಲ್ಡಪ್ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ಗಳಾಗಿರ್ಬೋದು, ಹಾರ್ಬರ್ಗಳ ನಿರ್ಮಾಣ ಆಗಿರ್ಬೋದು, ಏರ್ಪೋರ್ಟ್ ನಿರ್ಮಾಣ ಆಗಿರ್ಬೋದು, ಇದೆಲ್ಲವೂ ಆಗ್ಬೋದು. ಅದೆಲ್ಲವೂ ಕೂಡ ನಾವು ಆ ಪೇಜ್ ತೆಗೆದು ಓಪನ್ ಮಾಡಿ ನೋಡಿದ ಮೇಲೆ ನಮಗೆ ಇದೆಲ್ಲವೂ ಗೊತ್ತಾಗುತ್ತೆ. ಅದೆಲ್ಲವೂ ಕೂಡ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕವಾಗಿ ವ್ಯಾಪಾರಗಳ ಅಭಿವೃದ್ಧಿ ಆಗಲಿಕ್ಕೆ ಇದರ ಸಹಕಾರ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ಬಜೆಟ್ ಮತ್ತೆ ಪ್ರವಾಸೋದ್ಯಮಕ್ಕೆ ಈ ವರ್ಷದ ಬಜೆಟ್ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆವಾಣಿ.